ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶೋಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮ್ಗೊಂದು ಒಳ್ಳೆ ರೆಸಿಪಿ ಅಂದರೆ ಏನು ಅಂದರೆ ಎಲ್ಲರಿಗೂ ಗೊತ್ತಿರೋದೆ ಗಾಯ್ಸ್, ಕಬಾಬ್ ಹೇಳ್ಕೊಡ್ತಿದ್ದೀನಿ. ಚಿಕನ್ ಕಬಾಬು ಬೇಗ ಮಾಡಿಬಿಡ್ಬೋದು, ಏನಿಲ್ಲ ಅಂದರೂ ಒಂದು 15 ಮಿನಿಟ್ಸಲ್ಲಿ ಈ ಕಬಾಬ್ ರೆಡಿ ಆಗುತ್ತೆ. ನಾನು ಏನು ಕಾಂಬಿನೇಷನ್ ಹೇಳಕ್ಕೆ ಬಂದೆ ಅಂದರೆ, ಅನ್ನ ತೆಳುವಾದ ರಸಮ್ ಜೊತೆ ಈ ಕಬಾಬ್ ತಿಂತಾಯಿದ್ರೆ ಕಳ್ದೋಗ್ಬಿಡ್ತೀರಾ, ಅಷ್ಟು ಸಕ್ಕತ್ತಾಗಿರುತ್ತೆ. ಈ ಥರ ನೀವು ಯಾರಾದರೂ ಕಾಂಬಿನೇಷನ್ ಅಂದರೆ ಈ ಥರ ಕಾಂಬಿನೇಷನ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಮಾಡ್ಕೊಳ್ಳಿ, ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ನಾವಿವಾಗ ಅನ್ನ ಚಿಕನ್ ಫ್ರೈ ಜೊತೆ ಚಿಕನ್ ಕಬಾಬ್ ತಿಂದರೆ ಅಷ್ಟು ಮಜಾ ಕೊಡಲ್ಲ, ಬಟ್ ಅನ್ನ ರಸಮ್ ಜೊತೆ ತಿಂದು ನೋಡಿ ಕಳ್ದೋಗ್ತೀರಾ. ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಏನಿಲ್ಲ, ಒಂದು ಪ್ಯಾನಿಗೆ ಕಬಾಬ್ ಪೌಡರ್ ಹಾಕ್ಕೊಳ್ಳಿ, ಉಪ್ಪು, ಅದಾದಮೇಲೆ ಒಂದು ಮೊಟ್ಟೆ ಹೊಡ್ಕೊಳ್ಳಿ, ಅದಾದಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್, ನಾರ್ಮಲ್ ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಸ್ವಲ್ಪ ಕಾರ್ನ್ಫ್ಲೋರು, ಸ್ವಲ್ಪ ಮೊಸರು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ನಿಂಬೆಹಣ್ಣು ರಸ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕೂಡ ನೀರು ಹಾಕ್ಬಾರ್ದು ಗಾಯ್ಸ್. ಏನು ಅಂದರೆ ಇಲ್ಲಿ ನಾವು ನಿಂಬೆಹಣ್ಣು ರಸ ಮತ್ತು ಮೊಟ್ಟೆ ಹೊಡೆದಿರ್ತೀವಲ್ಲ, ಸೊ ಅದೇ ಅಲ್ಲಿ ಇದಾಗಿಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಆ ಚಿಕನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇಲ್ಲಿ ಏನು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕ್ತೀನಿ ಅಂದರೆ, ಇದು ಆ್ಯಸ್ ಯೂಶ್ವಲ್ ಗೊತ್ತು, ಹಳೆ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ಆದರೆ ಇದರಲ್ಲಿ ಇನ್ನೊಂದು ಸರಿ ತೋರಿಸ್ತಿದ್ದೀನಿ. ಏನಿಲ್ಲ, ಒಂದು ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿ ಕನ್ಸಿಸ್ಟೆನ್ಸಿಲಿ ಪೇಸ್ಟ್ ಮಾಡಿಕೊಂಡು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಉಪ್ಪು ಸಪ್ಪೆ ಎಲ್ಲ ನೋಡ್ಕೊಳ್ಳಿ. ಇದಾದಮೇಲೆ ಒಂದು 5 ಮಿನಿಟ್ಸು ಒಂದು ಫ್ರಿಜ್ಜಲ್ಲಿ ಎಲ್ಲಾದರೂ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡಿ. ಮ್ಯಾರಿನೇಟ್ ಎಲ್ಲ ಆದಮೇಲೆ ಎಣ್ಣೆ ಕಾಯೋಕ್ಕೆ ಇಟ್ಬಿಟ್ಟು ಒಂದೊಂದೇ ಕಬಾಬ್ ಬಿಟ್ಕೊಳ್ಳಿ. ನಿಜವಾಗ್ಲೂ ಈ ಟೇಸ್ಟ್ ಗಾಯ್ಸ್ ಸಕ್ಕತ್ತಾಗಿರುತ್ತೆ. ಏನು ಅಂದರೆ ಮೇಯ್ನಾಗಿ ಗ್ರೀನ್ ಪೇಸ್ಟ್ನ ಹಾಕ್ಕೊಬಿಟ್ರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಕಾಂಬಿನೇಷನ್ ಕೂಡ ಸಕ್ಕತ್ತಾಗಿರುತ್ತೆ. ನೋಡಿ, ಪೂರ್ತಿ ಇಲ್ಲಿ ಬೆಂದಮೇಲೆ ನಾನು ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೆ ಲಾಸ್ಟಲ್ಲಿ ಚಟಾಪಟ ಅಂತ. ಸೊ ಇಷ್ಟೇ ಗಾಯ್ಸ್. ನಿಜವಾಗ್ಲೂ ನಿಮಗೆ ನೋಡಿದ್ರೆ ತಿನ್ನಬೇಕು ಅನಿಸ್ತಿದೆ ಅಂತ ನನಗೆ ಗೊತ್ತು, ಈ ವಿಡಿಯೋ ನೋಡ್ತಿರೋರಿಗೆ ತಿನ್ನಬೇಕು ಅಂತ ಅನಿಸುತ್ತೆ. ಅದಕ್ಕೆ ನೋಡೋದಲ್ಲ, ಮಾಡ್ಕೊಂಡು ತಿನ್ನಿ. ನಿಜವಾಗ್ಲೂ ಈ ಅನ್ನಕ್ಕೆ ತೆಳುವಾದ ರಸಮ್, ಮಾಮೂಲಿ ಟೊಮೆಟೊ ರಸಮ್ ಮಾಡ್ತೀವಲ್ಲ ಆ ಥರ ಟೊಮೆಟೊ ರಸಮ್ನು ಮಾಡಿಬಿಟ್ಟು ಕಬಾಬ್ ಮಾಡಿಕೊಂಡು ಒಳ್ಳೆ ಕಾಂಬಿನೇಷನ್ ತಿಂದು ನೋಡಿ ಗಾಯ್ಸ್, ಸಕ್ಕತ್ತಾಗಿರುತ್ತೆ. ರಸಮ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ. ಓಕೆನಾ? ಮಾಡ್ಕೊಡಿ, ಮಿಸ್ ಮಾಡಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.